ಕಾಂತಾರ ಚಾಪ್ಟರ್ 1 ಏನ್ ಮುಹೂರ್ತ ಮಾಡಿ ಶುರು ಮಾಡಿದ್ರು ಆ ಸಂದರ್ಭದಲ್ಲೂ ಸಹ ಒಂದಷ್ಟು ಹೇಳಿಕೆ ಇರಬಹುದು, ಜೊತೆಗೆ ಕಾಂತಾರ ಸೆಟ್ ಅಲ್ಲಿ ಆಗ್ತಿರುವಂತಹ ಒಂದು ಅವಘಡಗಳು ಹೊರಗಡೆ ಬರ್ತಿದ್ವು. ಇದೆಲ್ಲ ಆದ್ಮೇಲೆ ರಿಷಬ್ ಶೆಟ್ಟಿ ಅವರು ದೈವ ಹತ್ರ ಹೋಗ್ಬಿಟ್ಟು ಯಾಕೆ ಈ ರೀತಿ ಆಗ್ತಿದೆ ಅನ್ನೋಂಥದ್ದು ಕೇಳಿದಾಗ ವಿಡಿಯೋ ಕೂಡ ವೈರಲ್ ಆಗಿತ್ತು. ಸಾಕಷ್ಟು ಸಂಕಷ್ಟಗಳನ್ನ ನೀನು ಎದುರಿಸುವಂತಹ ಪರಿಸ್ಥಿತಿ ಬರುತ್ತೆ, ನಿನ್ನ ಮೇಲೆ ಕೆಟ್ಟ ಕಣ್ಣುಗಳು ಹೆಚ್ಚಾಗಿವೆ, ದೃಷ್ಟಿ ಬಿದ್ದಿದೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಎಚ್ಚರಿಕೆಯಿಂದ ನೀನು ಇರಬೇಕು, ಇದಕ್ಕೋಸ್ಕರ ಪೂಜೆ ಹವನ ಹೋಮ ಕೂಡ ಮಾಡ್ತಿದ್ದಾರೆ ರಿಷಬ್ ಶೆಟ್ಟಿ ಅವರು. ಅಂದಹಾಗೆ ಇನ್ನು ರಿಷಬ್ ಶೆಟ್ಟಿ ಅವರು ಈ ಚಿತ್ರದಲ್ಲಿ ನಟಿಸಿ ನಿರ್ದೇಶನ ಕೂಡ ಮಾಡ್ತಿರುವಂತದ್ದು. ಇದಾದ ಮೇಲೆ ದೈವ ನುಡಿದ ಕೆಲವೇ ದಿನಗಳಲ್ಲಿ ಕಪಿಲ್ ಎಂಬ ಜೂನಿಯರ್ ಆರ್ಟಿಸ್ಟ್ ಶೂಟಿಂಗ್ ಸೆಟ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಅಲ್ಲ ಇದು. ಶೂಟಿಂಗ್ ಮುಗಿಸಿ ಆ ಚಿತ್ರೀಕರಣ ಮುಗಿದ ನಂತರ ಈಜಲು ಸ್ನೇಹಿತರ ಜೊತೆ ಹೋಗಿರೋ ಸಂದರ್ಭದಲ್ಲಿ ನೀರಲ್ಲಿ ಮುಳುಗಿ ಸತ್ತಿರುವಂತದ್ದು. ಇದಾದ ನಂತರ ಒಂದಷ್ಟು ಸ್ವಲ್ಪ ದಿನ ಆದ್ಮೇಲೆ ಇಂದು ರಾಕೇಶ್ ಪೂಜಾರಿ ಅವರು ನಿಧನರಾಗಿರುವಂತದ್ದು. ಅಂದ್ರೆ ಈ ಹಿಂದೆ ಸಹ ಯಾವುದೇ ಹೆಲ್ತ್ ಪ್ರಾಬ್ಲಮ್ ಇರಲಿಲ್ಲ, ಯಾವುದೇ ಇಶ್ಯೂಸ್ ಇರಲಿಲ್ಲ, ತುಂಬಾ ಚೆನ್ನಾಗಿದ್ರು ಅನ್ನುವಂಥದ್ದನ್ನ ಅವ್ರ ಸ್ನೇಹಿತರು ಹೇಳಿರುವಂತದ್ದು. ಕಾಮಿಡಿ ಕಿಲಾಡಿಗಳು ಸೀಸನ್ 3 ನಲ್ಲಿ ವಿನ್ನರ್ ಕೂಡ ಆಗಿದ್ರು. ಇತ್ತೀಚೆಗಷ್ಟೇ ಒಂದಷ್ಟು ಸಿನಿಮಾಗಳಲ್ಲಿ ಸಹ ಅವರು ಬ್ಯುಸಿ ಆಗ್ತಾ ಇದ್ರು. ಕಾಂತಾರ ಸಿನಿಮಾದಲ್ಲಿ ಅವರು ನಟಿಸ್ತಿದ್ದಾರೆ ಅನ್ನುವಂತ ಒಂದು ಸಣ್ಣ ಕ್ಲೂ ಕೂಡ ಎಲ್ಲೂ ಬಿಟ್ಟುಕೊಟ್ಟಿರಲಿಲ್ಲ. ಇದೀಗ ಅವರು ಇಹಲೋಕ ತ್ಯಜಿಸಿದ ಮೇಲೆ ಕಾಂತಾರ ಚಾಪ್ಟರ್ 1 ನಲ್ಲಿ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸ್ತಿದ್ರು, ಜೊತೆಗೆ ಒಂದು ಮೈಲೇಜ್ ಕೊಡುವಂತಹ ಪಾತ್ರದಲ್ಲಿ ಅವರು ಇದ್ದಾರೆ ಅನ್ನುವಂಥದ್ದು ಅವ್ರ ಸ್ನೇಹಿತರು ಮೂಲ ಮಾಹಿತಿಯಿಂದ ಹೇಳಿರುವಂತದ್ದು. ಸದ್ಯಕ್ಕೆ ಈ ಒಂದು ಸಿನಿಮಾದಲ್ಲಿ ಸಂಕಷ್ಟಗಳು ಎದುರಾಗ್ತಿರೋದ್ರಿಂದ ಯಾವ ರೀತಿ ಹೊಂಬಾಳೆ ಫಿಲ್ಮ್ಸ್ ಇರಬಹುದು, ಜೊತೆಗೆ ರಿಷಬ್ ಶೆಟ್ಟಿ ಅವರು ಇದನ್ನ ತೆಗೆದುಕೊಳ್ತಾರೆ, ಯಾವ ನಿರ್ಧಾರ ಮುಂದೆ ಮಾಡ್ತಾರೆ, ಅಥವಾ ಜೂನಿಯರ್ ಆರ್ಟಿಸ್ಟ್ ಇಂದ ಹಿಡಿದು ಟೆಕ್ನಿಷಿಯನ್ಸ್ ವರ್ಗು ಯಾವ ರೀತಿ ಭದ್ರತೆಯನ್ನ ಸೆಟ್ ಅಲ್ಲಿ ಅವರಿಗೆ ಕೊಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ ಶ್ರುತಿ. ಓಕೆ ಕೀರ್ತಿ ಪಾಟೀಲ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.